ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ಪೇಪರಲ್ಲಿ ಕುಂಕುಮ ಬಟ ಅಂತ ಕರಿತೀವಿ, ಅದನ್ನು ಹೇಳ್ಕೊಡ್ತೀನಿ. ಸೊ ಪೇಪರ್ನ ಫಸ್ಟು ಈ ರೀತಿ ಮಡಚ್ಕೊಳ್ಬೇಕು. ಸ್ವಲ್ಪ ಎಲ್ಲ ಕರೆಕ್ಟಾಗಿ ಮಡಚ್ಕೊಂಡು ಅದನ್ನು ಒಂಥರ ಸ್ಲೈಡಾಗಿ ಎಳಿಬೇಕು. ಅದು ಯಾಕಂದರೆ ನಮಗೂ ಆ್ಯಂಗಲ್ ಚೌಕ ರೀತಿ ಬೇಕಲ್ವಾ, ಸ್ಕ್ವೇರ್ ಆ್ಯಂಗಲು. ವೇಸ್ಟ್ ಪೇಪರ್ನ ಏನು ಮಾಡ್ತೀವಿ, ಮಡಚ್ಕೊಂಡು ಕಟ್ ಮಾಡೋಣ. ವೇಸ್ಟ್ ಪೇಪರ್ನ ಕಟ್ ಮಾಡಿಬಿಟ್ಟು ಅರ್ಧ ಹರ್ಕೊಬೇಡ, ಅದನ್ನು ವೇಸ್ಟ್, ನಮ್ಗೆ ಅದು ಬೇಡ. ನಮಗೇನು ಬೇಕು, ಸ್ಕ್ವೇರ್ ಟೇಪಲ್ಲಿ ಬೇಕು. ಕುಂಕುಮ ಬಟ್ಟಲು ಮಾಡೋಕ್ಕೆ ಸ್ಕ್ವೇರ್ ಟೇಪು ಬೇಕು. ಸೊ ಅದನ್ನು ನಾವು ಕಟ್ ಮಾಡಿಕೊಳ್ಳೋಣ. ಸೊ ಈ ರೀತಿ ಹರ್ಕೊಂಡು ಅದು ಏಕೆಂದರೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅಲ್ಲಿ ಚೆನ್ನಾಗಿ ಬರೋಲ್ಲ, ಅದಕ್ಕೋಸ್ಕರ ಹರ್ಕೊಳ್ಳೋಣ. ಆಯಿತು, ಹರ್ಕೊಳ್ತಾ ಇದ್ದೀನಿ. ಹರ್ಕೊಂಡು ಸೊ ನೆಕ್ಸ್ಟು ಹರ್ಕೊಂಡು ಆಗ್ತಿದೆ. ಸೊ ಈಗ ಓಪನ್ ಮಾಡಿಕೊಂಡು ಮಡಚ್ಕೊಳ್ತೀನಿ, ಹರ್ಕೊಂಡು. ಸೊ ಆಯಿತು, ಮತ್ತೆ ಅದನ್ನು ಈ ರೀತಿ ಮಡಚ್ಕೊಳ್ತೀನಿ, ಎರಡು ಭಾಗ ಮಾಡಿಕೊಂಡು. ಯಾಕಂದರೆ ನಮಗೆ ಇದರಲ್ಲಿ ನಮ್ಗೆ 4 ಬಟ್ಲು ಬರುತ್ತೆ. ಸೊ 4 ಬರುತ್ತೆ, ಅದರಿಂದ ಇದನ್ನು ಮಡಚ್ಕೊಳ್ತೀನಿ. ಮತ್ತು ಅದನ್ನು ಇನ್ನೊಂದು ಮಡಚ್ಕೊಳ್ತೀನಿ. ಮಡಚ್ಕೊಂಡು ಈ ಥರ ಮಾಡ್ತೀನಿ, ಓಪನ್ ಮಾಡ್ತೀನಿ. ಸೊ ಮಾಡ್ತೀನಿ, ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀನಿ, ಸೊ ಅದ್ರ ಮಧ್ಯೆ ಸೆಂಟರ್ ಕೂರುವಾಗೆ ಆ ರೀತಿ ಮಡಚ್ಕೊಳ್ತೀನಿ. ಇದೇ ರೀತಿ ಸುತ್ತ ಮಡಚ್ಕೊಂಡು ಇದೇ ರೀತಿ 4 ಕೂಡ ಅದೇ ರೀತಿ ಮಾಡ್ಕೊಳ್ತೀನಿ. ಹೌದಾ, ಸುತ್ತ ಅದೇ ರೀತಿ ಸಮವಾಗಿ ಬರುವ ಹಾಗೆ ಮಾಡ್ಕೊಳ್ತೀನಿ. ಮತ್ತು ಅದನ್ನು ನೋಡಿ ಇದೇ ರೀತಿ ಬರಬೇಕು, ಇದೇ ರೀತಿ ಮಾಡ್ಕೊಳ್ತೀನಿ. ಹೌದಾ. ಸೊ ನೆಕ್ಸ್ಟ್ ಏನು ಮಾಡಿದೆ, ದವ ಹಾಕಬೇಕು. ಸೊ ನೆಕ್ಸ್ಟು ಹಿಂದ್ಗಡೆ, ಸೊ ಇದಾಯಿತು. ಈ ಕಡೆ ಫಸ್ಟ್ ಏನು ಮಾಡಿದ್ವಿ ನಾವು, ಇದೇ ರೀತಿ ಇದು ಹಿಂದ್ಗಡೆ. ಸೊ ಏನು ಮಾಡ್ತೀವಿ, ಮಡಚ್ಕೊಳ್ತೀನಿ ಸೇಮ್ ಸೈಡ್ ಡಿಜಿಟು ಚೆನ್ನಾಗಿ ಬರುವ ರೀತಿ, ಅಂದರೆ ಏನು ಹೆಚ್ಚು ಕಮ್ಮಿ ಆಗದಂಗೆ ಕರೆಕ್ಟ್ ಆ್ಯಂಗಲಲ್ಲಿ ಕೂಡ 90 ಆ್ಯಂಗಲಲ್ಲಿ ಅದನ್ನು ಮಡಚ್ಕೊಳ್ತಿದ್ದೀನಿ. ಇದೇ ರೀತಿ ಸುತ್ತ 4 ಕಡೆಯೂ ಕೂಡ ಇದೇ ರೀತಿ ಮಾಡಬೇಕು. ಇದೇ ರೀತಿ ಮಾಡಬೇಕಾ, ನೋಡಿ ಆ ರೀತಿ ಮಡಚ್ಕೊಂಡ್ರೆ ನಮ್ಗೆ ಈ ರೀತಿ ಬರುತ್ತೆ. ಹೌದಾ, ಈ ರೀತಿ ನಮಗೆ ಬರುತ್ತೆ ನೋಡಿ. ಈ ಥರ ಮಡಚ್ಕೊಳ್ತಿದ್ದೀನಿ ನಾನು. ನಂತರ ಏನು ಮಾಡ್ತೀವಿ, ಮತ್ತು ಅದು ಹಾಕೊಳ್ತೀವಿ. ನೋಡಿ ಈ ಥರ ನಮಗೆ 4 ಬಾಕ್ಸ್ಗಳು ಸಿಕ್ತು. ಅದನ್ನೇನು ಮಾಡ್ತೀವಿ, ಇದೇ ರೀತಿ ಅರ್ಧ, ಮತ್ತು ಈ ರೀತಿ ಮತ್ತು ಈ ರೀತಿ ಮಡಚ್ಕೊಳ್ತೀನಿ. ಯಾಕಂದರೆ ನಮಗೆ ಬಟ್ಲು ತರಬೇಕಲ್ವಾ, ಅದನ್ನು ಕರೆಕ್ಟಾಗಿ ಕ್ಲೀನಾಗಿ ಮಡಚಿದ್ರೆ ಕರೆಕ್ಟಾಗಿ ಕೂರಬೇಕು. ಮತ್ತು ಏನು ಮಾಡ್ತೀನಿ, ಈ ರೀತಿ ಮಡಚ್ತೀನಿ. ಯಾಕಂದರೆ ನಾವು ಸೆಟ್ ಮಾಡಬೇಕಲ್ವಾ 4 ಭಾಗವಾಗಿ. ಹೊಡೆದು ಹಂಗೆ ಹಿಡ್ಕೊಂಡು ಈ ರೀತಿ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಮತ್ತು ಅದನ್ನು ನಾವೇನು ಮಾಡ್ತೀವಿ, ಮತ್ತು ಈ ಥರ ಮಾಡಿದ್ರೆ ನೋಡಿ ರೆಡಿ ಆಗುತ್ತೆ ಕುಂಕುಮ ಬಟ್ಲು. ಸೊ ಬಟ್ಲು ಒಂದೊಂದು ನೋಡಿ. ಫಸ್ಟ್ನೇದು ಬಟ್ಲು ಓಪನ್ ಮಾಡ್ತಾ ಇದ್ದೀನಿ, ನೋಡಿ ಫಸ್ಟ್ನೇ ಬಟ್ಲು. ಅದನ್ನು ಮಡಚಿ ಏಕೆ ಕೂರಬೇಕಲ್ಲ ಬಟ್ಲು ಸೈಡು. ಮತ್ತು ಎರಡನೇದು ಆಪೋಸಿಟ್ ಅದನ್ನು ತೆಗ್ದೆ ಬಂತು. ನೆಕ್ಸ್ಟ್ ಇದು ನನಗೆ ತೆಗ್ದಿದ್ದೀನಿ. ಸೊ ಇದು ಇನ್ನೊಂದು ನಾವು ಚಿಕ್ಕವರಿದ್ದಾಗ ಕಲ್ತಿದ್ದೀವಿ, ನಮ್ಮ ಹಳೆ ನೆನಪುಗಳು ಈ ರೀತಿ. ಸೊ ಇದನ್ನು ಹೊಡ್ಕೊಂಡು ಈ ಕಡೆ 4 ಬೆಳಕನ್ನು ಹಾಕಿ ಕೆನ್ನೆಯನ್ನು ಮುಡ್ತು ಸಾವ್ರ್ತಿದ್ವಿ, ಅದು ನಮ್ಮ ಹಳೆ ನೆನಪು. ಸೊ ಇದು ನಾವು ಚಿಕ್ಕವರಿದ್ದಾಗ ಇದು ನಾವು ಕಲ್ತಿದ್ದು. ಸೊ ಯಾವ್ದಾದ್ರು ಪೇಪರ್ ಕ್ರಾಫ್ಟ್ ಮಾಡಬೇಕಾಗಿದ್ರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.